ಕೂಡ ಅಧ್ಯಯನವನ್ನು ಮಾಡಿದ್ದೀವಿ. ಇಲ್ಲಿರುವ ವೇದಿಕೆ ಮೇಲೆ ಇರುವಂತ ಎಲ್ಲರೂ ಕೂಡ ಅದರ ಭಾಗಿದಾರರು. ಪ್ರಾರಂಭದಲ್ಲಿ ಹೇಗೆ ಮಠಗಳನ್ನು ನಡೆಸಬೇಕು ಅಂದ್ರೆ ಪೂಜ್ಯ ಶ್ರೀಗಳು ಹೇಗೆ ದಾಸೋಹಗಳನ್ನು ನಡೆಸಲಿಕ್ಕೆ ಬೇಕಾಗಿರುವಂತ ಕಾರ್ಯಗಳನ್ನ ಮಾಡ್ತಿದ್ರು, ಹೇಗೆ ದವಸಧಾನ್ಯಗಳನ್ನ ತೆಗೆದುಕೊಳ್ತಿದ್ರು, ಮಠದಲ್ಲಿರುವಂತ ಮಕ್ಕಳನ್ನ, ಬಡ ಮಕ್ಕಳನ್ನ, ಹಿಂದುಳಿದ ಮಕ್ಕಳನ್ನ, ಯಾರು ಓದಲಿಕ್ಕೆ ಆಸಕ್ತಿ ಇದೆಯೋ, ಬೇರೆ ಬೇರೆ ಸಮಸ್ಯೆಗಳಿಂದ ಅವರು ಓದಲಿಕ್ಕೆ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಇರುವಂತ ಮಕ್ಕಳನ್ನ ಕರ್ಕೊಂಡು ಬಂದು ಮಠಗಳನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿರುವಂತ ಕೇವಲ 10 ಮಕ್ಕಳಿಂದ ಪ್ರಾರಂಭವಾಗಿರುವಂತ ವಸತಿ ನಿಲಯ 5,000 ವಿದ್ಯಾರ್ಥಿಗಳನ್ನ ಅನ್ನ ಮತ್ತು ಆಶ್ರಯ. ನಾವೆಲ್ಲ ಕೊಪ್ಪಳ ನೋಡಿದ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಸಾಕು ಕೊಪ್ಪಳ ಅಂತ. ಆದರೆ 24 ವರ್ಷಗಳ ಕಾಲ ಅನ್ನ, ಆಶ್ರಯ, ನನಗೆ ಬೇಕಾಗಿರುವಂಥ ಬುದ್ಧಿ ಎಲ್ಲವನ್ನು ಕೊಟ್ಟು ತಮ್ಮೆಲ್ಲರಿಗೂ ಆಶ್ರಯವನ್ನು ಕೊಟ್ಟಿರುವಂಥ ಸಂಸ್ಥಾನ ಶ್ರೀ ಗವಿಮಠ ವಿಭಿನ್ನ ಮತ್ತು ವಿಶೇಷ ಕಾರ್ಯಕ್ರಮ ಮಾಡುವಲ್ಲಿ ಮುಂದೆ ಇದೆ. ನೀವುಗಳೆಲ್ಲ ನಾವು ಆ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು.